ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿಗೆ ನಾನು ಮತ ಹಾಕಿದ್ದೀನಿ ಅಂತ ಶಿರಾಟಿ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚಂದ್ರು ಲಮಾಣಿ ಅವರು ಈ ವಿಚಾರ ಏನು ಅಂತಂದ್ರೆ ಜೆಡಿಎಸ್ಗೆ 4 ಜನಕ್ಕೆ ಹಾಕೋಕೆ ಇವರು ಸೂಚನೆ ಕೊಟ್ಟಿದ್ರಲ್ಲ ಹೆಚ್ಚುವರಿ ಮತಗಳನ್ನ, ಅದರಲ್ಲಿ ಅವ್ರು ಹಾಕಿದಾರೋ ಇಲ್ವೋ ಅನ್ನುವಂಥದ್ದು ಪ್ರಶ್ನೆ ಇಲ್ಲ. ಬಟ್ ಚಂದ್ರು ಲಮಾಣಿ ಕೂಡ ಆ 4 ಜನದಲ್ಲಿ ಒಬ್ರು, ಅವರಿಗೂ ಹಾಕಕ್ಕೆ ಕೇಳಿದ್ರಂತೆ. ಸೊ ಭೈರತಿ ಬಸವರಾಜ್ ಬಳಿಕ ಈಗ ಮತ್ತೋರ್ವ ಶಾಸಕ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದು, ಮೊದಲನೇ ಬಾರಿಗೆ ನಾನು ಶಾಸಕನಾಗಿದ್ದೇನೆ, ವರದಿ ಬರೋವರೆಗೂ ಯಾರ ಹೆಸರನ್ನು ಹೇಳೋದು ಬೇಡ, ಕ್ಷೇತ್ರದಲ್ಲಿ ಮುಜುಗರ ಆಗೋ ಪರಿಸ್ಥಿತಿ ನಿರ್ಮಾಣ ಆಗಿದೆ, ನನ್ನ ಸೇರಿ 3 ಎನ್ಡಿಎ ಅಭ್ಯರ್ಥಿಗೆ ಮತ ಹಾಕೋದಕ್ಕೆ ವಿಪ್ಪಿತ್ತು. ಸೊ ಪಕ್ಷದ ಆದೇಶವನ್ನು ಪ್ರಾಮಾಣಿಕವಾಗಿ ನಾನು ಪಾಲಿಸಿದ್ದೀನಿ ಅಂತ ಚಂದ್ರು ಲಮಾಣಿ ಕೂಡ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ನಿನ್ನೆ ನಡೆದಂಥ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಏನು ಈ ಗೊಂದಲಗಳು ಮಾಧ್ಯಮದಲ್ಲಿ ಈ ಥರ ನಮ್ಮ ಹೆಸರುಗಳು ಕೃಷ್ಣ ನಾಯಕ್ ಅಂಡ್ ಚಂದ್ರು ಲಮಾಣಿ ನನ್ನ ಹೆಸರುಗಳನ್ನು ಹರಿದು ಬಿಡ್ತಾ ಇರುವುದನ್ನು ನೀವೆಲ್ಲರೂ ಸಹಿತ ನಿನ್ನೆಯಿಂದ ನಾವು ನೋಡ್ತಾ ಇದ್ವಿ. ಕ್ಷೇತ್ರದಲ್ಲಿಯೂ ಸಹಿತ ನಮಗೆ ಒಂದು ಥರ ಮುಜುಗರ ಉಂಟು ಮಾಡುವಂಥ ಪರಿಸ್ಥಿತಿಯನ್ನು ನಿರ್ಮಾಣವಾಗಿದೆ. ನಮ್ಮ 3 ಜನಕ್ಕೆ ಏನು 30 ಜನ ಭಾರತೀಯ ಜನತಾ ಪಾರ್ಟಿಯಿಂದ ಆಯ್ಕೆಯಾಗಿರುವಂಥ ಕ್ಯಾಂಡಿಡೇಟಿಗೆ 30 ಜನನ ಕೊಟ್ಟರು. ಮತ್ತು ಉಳಿದಿರುವಂಥ 3 ಜನ ನಮಗೆ ಎನ್ಡಿಎ ಅಭ್ಯರ್ಥಿಗೆ ಏನು ಮತವನ್ನು ಹಾಕಲಿಕ್ಕೆ ವಿಪ್ಪನ್ನು ಸಹಿತ ಜಾರಿಗೆ ಮಾಡಿದರು. ಅದರಂತೆ ಪ್ರಾಮಾಣಿಕವಾಗಿ ನಾವು ಏನು ಆದೇಶವನ್ನು ಮಾಡಿದ್ರು ಆ ಆದೇಶವನ್ನು ಪ್ರಾಮಾಣಿಕವಾಗಿ ನಾವು ಪಾಲನೆ ಮಾಡಿ ನಮಗೆ ಕೊಟ್ಟಿರುವಂಥ ಎನ್ಡಿಎ ಅಭ್ಯರ್ಥಿಯ ಪರವಾಗಿ ನಾವು ಮತವನ್ನು ಚಲಾವಣೆ ಮಾಡಿದ್ವಿ. ಏನು ನಾವು ಕೂಡ ಮೊದಲ ಬಾರಿಗೆ ಶಾಸಕರು, ನಮ್ಮದೇ ಆದಂಥ ಕನಸುಗಳಿದ್ದಾವೆ. ಕ್ಷೇತ್ರದ ಜನತೆ ನಮ್ಮ ಮೇಲೆ ಭಾಳಷ್ಟು ನಿರೀಕ್ಷೆ ಇಟ್ಕೊಂಡು ಮತ ಚಲಾಯಿಸಿ ಗೆಲ್ಲಿಸಿದ್ದಾರೆ. ಹಾಗಾಗಿ ಅಡ್ಡ ಮತದಾನ ಅಂತೇಳಿ ನಿನ್ನೆ ರಾತ್ರಿಯಿಂದ ನಾವು ಕೇಳ್ತಾ ಇದ್ವಿ. ಲಿಂಗರಾಜ್ ಪಾಟೀಲ್ ಅವರಿಗೆ 3 ಮತಗಳು ಕಡಿಮೆ ಬಿದ್ದಿದ್ದಾವೆ ಮತ್ತು ರಘು ಕೌಟಲ್ಯ ಅವರಿಗೆ 1 ಮತ. ಆ 4 ಬಂದು ನಮ್ಮ ಚಂದ್ರು ಲಮಾಣಿ, ಕೃಷ್ಣ ನಾಯಕ್ ಮತ್ತು ದುರ್ಯೋಧನ ಐಹೊಳೆ ಮತ್ತು ನಮ್ಮ ಭೈರತಿ ಬಸವರಾಜ್ ಅಂತೇಳಿ 4 ಜನ ಹೆಸರು ತೋರಿಸಿದ್ರು. ಕೃಷ್ಣ ನಾಯಕ್ ಮತ್ತು ಚಂದ್ರು ಲಮಾಣಿ ಅವರು ಅವರಿಗೆ ವೋಟ್ ಮಾಡಲಿಕ್ಕೇ ಆ ಪಟ್ಟಿಯಿಲ್ಲ, ನಾವಿಲ್ಲ. ಮತ್ತು ನಮಗೆ ಎನ್ಡಿಎ